Very good morning, all of you. I am Pruthvi and I am from Shimoga itself. Firstly, I would like to thank the organizers for conducting this wonderful program. ನನ್ನ ಹತ್ರ ತುಂಬ ಟೈಮ್ ಇಲ್ಲ. ನಾನು ನನ್ನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಗೊತ್ತಿದೆ ಟಾಪಿಕ್ ಬಂದ್ಬಿಟ್ಟು ಆನ್ಲೈನ್ ಕ್ಲಾಸ್ನಿಂದ ಆಗುವ ಅನುಕೂಲ ಮತ್ತು ಅನಾನುಕೂಲ. ಫಸ್ಟ್ ಅನುಕೂಲಗಳ ಬಗ್ಗೆ ಹೇಳ್ತೀನಿ. ಅನುಕೂಲ ನಮ್ಮೆಲ್ಲರಿಗೂ ಗೊತ್ತಿದೆ, ಈ ಪ್ಯಾಂಡಮಿಕ್ ಬಂದು ಆಫ್ಲೈನ್ ಕ್ಲಾಸ್ ಇಲ್ಲ, ಕ್ಲಾಸಸ್ ಎಲ್ಲ ಕಾಲೇಜೆಲ್ಲ ಶಟ್ ಡೌನ್ ಆಗಿದೆ. ಈಗ ನೆಕ್ಸ್ಟ್ ಮಂತಿಂದ ಓಪನ್ ಆಗಬಹುದು ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ. ಬಟ್ ಆನ್ಲೈನ್ ಕ್ಲಾಸ್ ಅಂತೂ ನಡೀತಾ ಇದೆ. ಈಗ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂದರೆ, ನಾವು ಸ್ಟಡೀಸ್ನಲ್ಲಿ ಸ್ವಲ್ಪ ಟಚ್ ಇದ್ದೀವಿ. ಈವನ್ ಆನ್ಲೈನ್ ಕ್ಲಾಸು ಮಾಡೋದಲ್ಲೇ ಹೋಗಿದ್ರೆ ನಾವೇ ಓದ್ಕೋಬೇಕಾಗಿತ್ತು, ನಾವೇ ಮನೇಲಿ ಓದ್ಕೋಬೇಕಿತ್ತು, ನಾವೇ ಅರ್ಥ ಮಾಡ್ಕೊಳ್ಬೇಕಿತ್ತು. ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಒಂದು ಸ್ಟಡೀಸ್ನ ಟಚ್ ಇದೆ. ಈಗ ನಾವು ಬಿಡಿ 18 ಇಯರ್ಸ್ ಪ್ಲಸ್ ಇರೋರು ನಾವೇ ಸಿಲೆಬಸ್ನ ಅರ್ಥ ಮಾಡ್ಕೋಬೋದು, ಓದ್ಕೋಬಹುದು. ಬಟ್ ಕಿಡ್ಸ್ಗಳಿಗೆ, ಚಿಲ್ಡ್ರನ್ಸ್ಗಳಿಗೆ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರಿಗೂ ಸಹ ಸ್ಟಡೀಸ್ನ ಟಚ್ ಇಲ್ದಲೇ ಹೋಗ್ಬಿಟ್ಟು ಅವ್ರು ಕಲ್ತಿದ್ದನ್ನೆಲ್ಲ ಮರ್ತೋಗೋ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಆನ್ಲೈನ್ ಕ್ಲಾಸ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಅಟ್ಲೀಸ್ಟ್ ನಾವು ಹಿಂದೆ ಓದಿದ್ದನ್ನು ಮತ್ತೆ ಸಮಪ್ ಮಾಡ್ಬೋದು, ಅಥವಾ ಪ್ರೆಸೆಂಟ್ ನಮ್ಮ ಸಿಲೆಬಸ್ ಏನಿದೆ ಅದನ್ನು ಓದ್ಕೊಳ್ಬಹುದು. ಲೆಕ್ಚರರ್ಸ್ಗಳು ನಮಗೆ ಕ್ಲಾಸಸ್ ತೊಗೊಳ್ಳೋದ್ರಿಂದ ಆನ್ಲೈನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಿಲೆಬಸ್ ಆಲ್ಮೋಸ್ಟ್ ಮುಗಿಸ್ತಾರೆ ಆನ್ಲೈನ್ ಕ್ಲಾಸ್ನಲ್ಲಿ. ಯಾಕೆಂದರೆ ಅದು ಹೆಲ್ಪ್ ಆಗುತ್ತೆ ನಮಗೆ. ಇವಾಗ ಆಫ್ಲೈನ್ ಆಗೋ ತನಕನೂ ನಾವು ಆನ್ಲೈನ್ ಕ್ಲಾಸ್ ಮಾಡೋದಿಲ್ಲ, ಆ ಥರ ಏನಾದರೂ ಆಗಿಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿ ಅವ್ರು ಮತ್ತೆ ಎಲ್ಲ ಹೊಸ ಸಿಲೆಬಸ್ನ ಮಾಡೋ ಅಷ್ಟೊತ್ತಿಗೆ ನಮ್ಮ ಅಕಾಡೆಮಿಕಲ್ಲಿ ತುಂಬಾ ನಮಗೆ ಹೊಡ್ತಾ ಬೀಳುತ್ತೆ ಸ್ಟೂಡೆಂಟ್ಸ್ಗಳಿಗೆ. ಸೊ ಹಾಗಾಗಿ ಆನ್ಲೈನ್ ಕ್ಲಾಸ್ ತುಂಬ ಹೆಲ್ಪ್ಫುಲ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಡಿಸ್ಅಡ್ವಾಂಟೇಜಸ್ ಏನೇನು ಅಂದರೆ, ಅಫ್ಕೋರ್ಸ್ ಯಾರಿಗೆ ಕೇಳಿ ನೆಟ್ವರ್ಕ್ ಇಶ್ಯೂ ಫಸ್ಟು ಬರೋ ಒಂದು ಕಂಪ್ಲೈಂಟ್, ನೆಟ್ವರ್ಕ್ ಇಶ್ಯೂ. ಹೌದು, ಇದು ನನಗೆ ಕೂಡ ಆಗಿದೆ, ನನ್ನ ಫ್ರೆಂಡ್ಸ್ಗಳಿಗಾಗಿದೆ. ಈಗ ಕೆಲವರೆಲ್ಲ ತೀರ್ಥಹಳ್ಳಿ ಬೇರೆ ಬೇರೆ ವಿಲೇಜಸಲ್ಲೆಲ್ಲ ಇರ್ತಾರೆ, ಅವರಿಗೆಲ್ಲ ನೆಟ್ವರ್ಕೇ ಸಿಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಪಾಪ ಅವ್ರು ಏನಾದರೂ ಡೌಟ್ಸ್ ಇದೆ ಅಂತ ಸರ್ಗಳಿಗೆ ಕೇಳಿದರೆ ಅವ್ರ ವಾಯ್ಸೇ ಕೇಳೋದಿಲ್ಲ, ಅಷ್ಟು ಬ್ರೇಕ್ ಆಗುತ್ತೆ. ಒಂದೊಂದು ಸಲ ಸರ್ ಆನ್ಸರ್ ಮಾಡುವಾಗ ನಮಗೆ ವಾಯ್ಸ್ ಕೇಳೋದಿಲ್ಲ, ಅವ್ರ ವಾಯ್ಸ್ ಬ್ರೇಕ್ ಆಗುತ್ತೆ. ಅಕಸ್ಮಾತ್ ಅವ್ರು ಏನಾದರೂ ನಮ್ಮ ಹೆಸರು ಕರೆದಾಗ ಎಸ್ ಸರ್ ಅಂದರೆ ಅವರು ನಾವು ಎಸ್ ಅಂದರೂ ರೆಸ್ಪಾನ್ಸ್ ಮಾಡಿದ್ರು ಅವ್ರಿಗೆ ಕೇಳಿಸಿರೋದಿಲ್ಲ, ಮತ್ತೆ ನಮ್ಮ ಹೆಸರು ಹೇಳ್ತಾರೆ. ಮತ್ತು ಆನ್ಲೈನ್ ಕ್ಲಾಸ್ನಲ್ಲಿ ಒಂದೇ ಸ್ಟ್ರೆಚ್ಚಲ್ಲಿ ಕ್ಲಾಸ್ ಹೋಗೋದಿಲ್ಲ, ಸ್ವಲ್ಪ ಬ್ರೇಕ್ ಆಗ್ತಾ ಹೋಗ್ತಾ ಇರುತ್ತೆ, ಬೇರೆಯವ್ರು ಮಾತಾಡ್ತಿರ್ತಾರೆ ಬೇಕು ಅಂತ, ಈ ಥರ ಎಲ್ಲ ಆಗುತ್ತೆ. ಸೊ ಇನ್ನೊಂದೇನು ಅಂದರೆ, ಈಗ ಬೇರೆ ಬೇರೆ ತರಲೆಗಳೆಲ್ಲ ಇರ್ತಾರಲ್ವ, ಈಗ ಕ್ಲಾಸಿಂದ ಕಳಿಸಿದ ಲಿಂಕನ್ನು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಯಾರ್ಯಾರಿಗೂ ನಮ್ಮ ಕ್ಲಾಸ್ ಅವ್ರ ಹೆಸರುಗಳನ್ನ ಇಟ್ಟು ಕ್ಲಾಸಿಗೆ ಜಾಯಿನ್ ಮಾಡಿಸ್ತಾರೆ. ಅವ್ರು ಜಾಯ್ನ್ ಆಗಿ ಅವ್ರು ಏನೇನೋ ಹಾಡುಗಳಂತೆ ಅದು ಇದು ನಾನ್ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಅವ್ರನ್ನ ಫೈಂಡ್ ಮಾಡಿ ಸರ್ ಅವ್ರನ್ನ ಕ್ಲಾಸಿಂದ ತೆಗ್ದು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನಾವು ಹಿಂದೆ ಕಲ್ತಿದ್ದನ್ನು ಮರ್ತೋಗಿರ್ತೀವಿ. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತು ನಾವು ಆಫ್ಲೈನಲ್ಲಿ ಎಷ್ಟು ಚೆನ್ನಾಗಿ ಪಾಠ ಕೇಳ್ತಿದ್ವಿ ಅಂತ. ಇನ್ನು ಆನ್ಲೈನಲ್ಲಿ ನಾವು ಕೇಳ್ತೀವ? ನೋವೇ ಚಾನ್ಸೇ ಇಲ್ಲ. ಯಾಕೆ ಅಂದರೆ ಕ್ಲಾಸ್ನಲ್ಲಿ ಆಫ್ಲೈನಲ್ಲಾದರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಸರ್ ನೋಡ್ತಾ ಇದ್ದಾರೆ, ಹಾಗಾಗಿ ನಾವು ಅಟ್ಲೀಸ್ಟ್ ಅದಕ್ಕಾದರೂ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಪಾಠ ಕೇಳ್ತೀವಿ. ಬಟ್ ಆನ್ಲೈನ್ ಕ್ಲಾಸ್ನಲ್ಲಿ ಹಾಗಾಗೋದಿಲ್ಲ. ಕ್ಲಾಸ್ ತನ್ನ ಪಾಡಿಗೆ ತಾನಿರುತ್ತೆ, ಆಗ್ತಾ ಇರುತ್ತೆ. ನಾವು ಹೊರಗಡೆನೋ ಅಲ್ಲೋ ಇಲ್ಲೋ ಎಲ್ಲೋ ತಿರ್ಕೊಂಡು ಬಂದಿರ್ತೀವಿ. ಇನ್ನೊಂದು ಆಮೇಲೆ ಇಲ್ಲ ಕ್ಲಾಸ್ ತನ್ನ ಪಾಡಿಗೆ ತಾನು ಆಗ್ತಾಯಿದ್ರೆ ನಾವು ವಾಟ್ಸಪ್, ಫೇಸ್ಬುಕ್ ಅಂತೆ ಈ ಥರ ಎಲ್ಲ ನೋಡ್ಕೊಂಡು ಕೂತಿರ್ತೀವಿ. ಈಗ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ ಕೇಳ್ತಾ ಇದ್ದರೂ ಆನ್ಲೈನಲ್ಲಿ ಇದ್ದಾಗ ಸಡನ್ನಾಗಿ ಯಾವುದೋ ಒಂದು ನೋಟಿಫಿಕೇಷನ್, ವಾಟ್ಸಪ್ ಮೆಸೇಜು, ಇನ್ಸ್ಟಾಗ್ರಾಮಿಂದ ಒಂದು ನೋಟಿಫಿಕೇಷನ್ ಬಂತು ಅಂದರೆ ಸೀದಾ ಕ್ಲಾಸಿಂದ ಎಕ್ಸಿಟ್ ಆಗಿ ಅಲ್ಲಿ ನಾವು ಯಾರು ಚಾಟ್ ಮಾಡಿದ್ರು, ಯಾರು ಏನು ಸ್ಟೇಟಸ್ ಹಾಕಿದ್ದಾರೆ ಅಂತ ನೋಡ್ತಾ ಕೂತಿರ್ತೀವಿ. ಸೊ ಈ ರೀತಿ ಒಂದು ಡಿಸ್ಅಡ್ವಾಂಟೇಜಸ್ ಆಗ್ತಾ ಇದೆ. ಇನ್ನೊಂದು ಏನು ಅಂದರೆ, ನಾವೀಗ ಸುಮಾರು 2 ತಿಂಗಳಿಂದ ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀವಿ. 20,000 15,000 ಎಲ್ಲ ಫೀಸ್ ಕಟ್ಟಿ ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀವಿ. ನಮ್ಮ ದುಡ್ಡಲ್ಲಿ ನಾವೇ ಡಾಟಾ ಪ್ಯಾಕ್ ಹಾಕ್ಸ್ಕೊಂಡು ಕೇಳ್ತಾ ಇದ್ದೀವಿ. ಕಾಲೇಜ್ನವ್ರು ಅಟ್ಲೀಸ್ಟ್ ಒಂದು 30 ಡೇಸ್ಗಾದರೂ ನಮಗೆ ಹಾಕ್ಸ್ಬೋದಿತ್ತು, ಬಟ್ ಹಾಕ್ಸ್ಲಿಲ್ಲ. ಸೊ ಇದು ಈ ರೀತಿಯ ಒಂದು ಅನುಕೂಲಗಳು ನಮಗೆ ಆನ್ಲೈನ್ ಕ್ಲಾಸಿಂದ ಆಗ್ತಾ ಇದೆ. ಐ ಆಮ್ ಎಂಡಿಂಗ್ ಅಪ್ ಮೈ ಸ್ಪೀಚ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಐ ಆಮ್ ಪೃಥ್ವಿ.